ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 3. ಹೆಬ್ರೋನಿನಲ್ಲಿರುವಾಗ ದಾವೀದನಿಗೆ ಹುಟ್ಟಿದ ಮಕ್ಕಳು. ಚೊಚ್ಚಲ ಮಗನು ಅಮ್ನೋನನು. ಇವನು ಇಜ್ರೇಲಿನವಳಾದ ಅಹೀನೋವಮಳಲ್ಲಿ ಹುಟ್ಟಿದವನು. ಎರಡನೆಯವನು ದಾನಿಯೇಲನು. ಇವನು ಕರ್ಮೇಲ್ಯಳಾದ ಅಬೀಗೈಲಳಲ್ಲಿ ಹುಟ್ಟಿದವನು. ಮೂರನೆಯವನು ಅಬ್ಷಾಲೋಮನು. ಇವನು ಗೆಷೂರಿನ ಅರಸನಾದ ತಲ್ಮೈ ಎಂಬವನ ಮಗಳಾದ ಮಾಕಳ ಪುತ್ರನು. ನಾಲ್ಕನೆಯವನು ಅದೋನೀಯ. ಇವನು ಹಗ್ಗೀತಳ ಮಗನು. ಐದನೆಯವನು ಶೆಫಾಟ್ಯ. ಇವನು ಅಬೀಟಲಳ ಮಗನು. ಆರನೆಯವನು ಇತ್ರಾಮನು. ಇವನು ದಾವೀದನಿಂದ ಅವನ ಹೆಂಡತಿಯಾದ ಎಗ್ಲಳಲ್ಲಿ ಹುಟ್ಟಿದವನು. ಹೆಬ್ರೋನಿನಲ್ಲಿರುವಾಗ ದಾವೀದನಿಗೆ 6 ಮಂದಿ ಮಕ್ಕಳು ಹುಟ್ಟಿದರು. ಅಲ್ಲಿ ಅವನು 7 ವರ್ಷವೂ 6 ತಿಂಗಳು ಆಳಿದನು ಮತ್ತು ಯೆರೂಸಲೇಮಿನಲ್ಲಿ 33 ವರ್ಷ ಆಳಿದನು. ಯೆರೂಸಲೇಮಿನಲ್ಲಿರುವಾಗ ಅವನಿಗೆ ಶಿಮ್ಮ, ಶೋಬಾಬ್, ನಾತಾನ್, ಸೊಲೊಮೋನ್ ಎಂಬ 4 ಅಮ್ಮೀಯೇಲನ ಮಗಳಾದ ಬತ್ಷೂವಳಲ್ಲಿ ಹುಟ್ಟಿದರು. ಇವರಲ್ಲದೆ ಇಬಾರ್, ಎಲಿಷಾಮ, ಎಲಿಫೆಲೆಟ್, ನೋಗ, ನೆಫೆಗ್, ಯಾಫೀಯ, ಎಲಿಷಾಮ, ಎಲ್ಯಾದ, ಎಲಿಫೆಲೆಟ್ ಎಂಬ 9 ಮಂದಿ ಅವನಿಗೆ ಅಲ್ಲಿಯೇ ಹುಟ್ಟಿದರು. ಉಪಪತ್ನಿಗಳಲ್ಲಿ ಹುಟ್ಟಿದ ಮಕ್ಕಳು ಹೊರತಾಗಿ ದಾವೀದನ ಎಲ್ಲ ಮಕ್ಕಳು ಇವರೇ. ತಾಮಾರ್ ಎಂಬಾಕೆಯು ಇವರ ತಂಗಿ. ಸೊಲೊಮೋನನ ಮಗನು ರೆಹಬ್ಬಾಮನೆಂಬವನು. ಇವನ ಮಗನು ಅಬೀಯ. ಇವನ ಮಗನು ಆಸ. ಇವನ ಮಗನು ಯೆಹೋಷಾಫಾಟ್. ಇವನ ಮಗನು ಯೆಹೋರಾಮ್. ಇವನ ಮಗನು ಅಹಜ್ಯ. ಇವನ ಮಗನು ಯೆಹೋವಾಷ್. ಇವನ ಮಗನು ಅಮಚ್ಯ. ಇವನ ಮಗನು ಅಜರ್ಯ. ಇವನ ಮಗನು ಯೋತಾಮ್. ಇವನ ಮಗನು ಅಹಾಜ್. ಇವನ ಮಗನು ಹಿಜ್ಕೀಯ. ಇವನ ಮಗನು ಮನಸ್ಸೆ. ಇವನ ಮಗನು ಆಮೋನ್. ಇವನ ಮಗನು ಯೋಷಿಯ. ಯೋಷಿಯನ ಮಕ್ಕಳು ಚೊಚ್ಚಲನು ಯೋಹಾನಾನ್, ಎರಡನೆಯವನು ಯೆಹೋಯಾಕೀಮ್, ಮೂರನೆಯವನು ಚಿದ್ಕೀಯ, ನಾಲ್ಕನೆಯವನು ಶಲ್ಲೂಮ್. ಯೆಹೋಯಾಕೀಮನ ಮಗನು ಯೆಕೊನ್ಯ. ಇವನ ಮಗನು ಚಿದ್ಕೀಯ. ಸೆರೆಗೆ ಒಯ್ಯಲ್ಪಟ್ಟ ಯೆಕೊನ್ಯನಿಗೆ ಹುಟ್ಟಿದ ಮಕ್ಕಳು ಶೆಯಲ್ತಿಯೇಲ್, ಮಲ್ಕೀರಾಮ್, ಪೆದಾಯ, ಶೆನಚ್ಚರ್, ಯೆಕಮ್ಯ, ಹೋಶಾಮ, ನೆದಬ್ಯ ಎಂಬವರು. ಪೆದಾಯನ ಮಕ್ಕಳು ಜೆರುಬ್ಬಾಬೆಲ್, ಶಿಮ್ಮಿ ಇವರೇ. ಜೆರುಬ್ಬಾಬೆಲನ ಮಕ್ಕಳು ಮೆಷುಲ್ಲಾಮ್, ಹನನ್ಯ ಎಂಬವರು. ಶೆಲೋಮಿತ್ ಎಂಬವಳು ಇವರ ತಂಗಿ. ಇವರಲ್ಲದೆ ಹಶುಬ, ಓಹೆಲ್, ಬೆರೆಕ್ಯ, ಹಸದ್ಯ, ಯೂಷಬೆಸೆತ್ ಎಂಬ 5 ಮಂದಿ. ಹನನ್ಯನ ಸಂತಾನದವರು ಪೆಲಟ್ಯ, ಯೆಶಾಯ ಇವರೂ. ರೆಫಾಯ, ಅರ್ನಾನ್, ಓಬದ್ಯ, ಶೆಕನ್ಯ ಎಂಬ ಕುಟುಂಬಗಳವರು. ಶೆಕನ್ಯನ ಸಂತಾನದವರು ಶೆಮಾಯ. ಇವನ ಮಕ್ಕಳಾದ ಹಟ್ಟೂಷ್, ಇಗಾಲ್, ಬಾರೀಹ, ನೇಯರ್ಯ, ಶಾಫಾಟ್ ಒಟ್ಟು 6 ಮಂದಿ. ನೇಯರ್ಯನ ಮಕ್ಕಳು ಎಲ್ಯೋಗೇನೈ, ಹಿಜ್ಕೀಯ, ಅಜ್ರಿಕಾಮ್ ಎಂಬ 3 ಮಂದಿ. ಎಲ್ಯೋಗೇನೈಯ ಮಕ್ಕಳು ಹೋದವ್ಯ, ಎಲ್ಯಾಶೀಬ್, ಪೆಲಾಯ, ಅಕ್ಕೂಬ್, ಯೋಹಾನಾನ್, ದೆಲಾಯ, ಅನಾನಿ ಎಂಬ 7 ಮಂದಿ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 3, 3ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದೇವರ ವಾಕ್ಯ ಶಕ್ತಿಯುಳ್ಳದ್ದು. ದೇವರ ವಾಕ್ಯ ಸೃಷ್ಟಿಯಾತ್ಮಕವಾದದ್ದು, ಸೃಜನಾತ್ಮಕವಾದದ್ದು. ದೇವರ ವಾಕ್ಯದಲ್ಲಿ ಸೃಷ್ಟಿಸುವ ಶಕ್ತಿ ಇದೆ. ದೇವರ ವಾಕ್ಯದಲ್ಲಿ ಸ್ವಸ್ಥತೆಯ ಒಂದು ಸಾಮರ್ಥ್ಯ, ಸಹಜತ್ವ ಅಡಕವಾಗಿದೆ. ದೇವರ ವಾಕ್ಯದಲ್ಲಿ ಬೆಳಕಿದೆ. ನಮ್ಮ ಜೀವನದ ಕತ್ತಲನ್ನು ಹೊರಡಿಸುವಂಥ ಬೆಳಕಾಗಲಿ ಅಂತ ಹೇಳಿದಾಗ ಬೆಳಕಾಯ್ತಲ್ಲ ದೇವರ ಮಾತಿನಿಂದ. ಆ ರೀತಿಯಾಗಿ ಅದೇ ದೇವರ ಬಾಯಿಂದ ಹೊರಟ ಈ ಮಾತುಗಳಲ್ಲಿ
ಶಕ್ತಿ ಇದೆ. ಆದ ಕಾರಣ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಾಗ ನಮಗೆ ಅದರಿಂದ ಬಹಳಷ್ಟು ಆತ್ಮಿಕ ಪ್ರಯೋಜನ, ಭೌತಿಕ ಪ್ರಯೋಜನ ಮತ್ತು ಅದೇ ಸಂದರ್ಭದಲ್ಲಿ ಆರ್ಥಿಕ ಪ್ರಯೋಜನ ಕೂಡ. ಅದನ್ನೇ ಮೊದಲಾಗಿ ನಾನು ಹೇಳ್ತಾ ಇಲ್ಲ, ಆದರೂ ಕೂಡ ಆ ಒಂದು ಆಶೀರ್ವಾದ, ಕೃತಾರ್ಥತೆ ಕೂಡ, ಯಶಸ್ವಿ ಕೂಡ ದೇವರ ವಾಕ್ಯದಿಂದ ನಮಗೆ ಲಭ್ಯ. ಯಾಕಂತ ಹೇಳಿದರೆ ಕೀರ್ತನೆ 1ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ, 1ನೇ ಕೀರ್ತನೆ 1ನೇ ಅಧ್ಯಾಯದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಹಗಲಿರಳು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರು ಎಷ್ಟೋ ಧನ್ಯನು, ಅವನ ಕಾರ್ಯವೆಲ್ಲ ಸಫಲವಾಗುವುದು. ಹೌದು, ಆ ಸಫಲತೆ ದೇವರ ಚಿತ್ತಾನುಸಾರವಾದ ಸಫಲತೆ, ದೇವರ ದೃಷ್ಟಿಯಲ್ಲಿ ಸಫಲತೆ. ನಮ್ಗೆ ಒಳ್ಳೆಯದಾಗಬೇಕು, ನಮಗೆ ಯಶಸ್ವಿ ಆಗಬೇಕು, ನಾವು ಕೃತಾರ್ಥರಾಗಬೇಕು ಎಂಬುದು ದೇವರ ಚಿತ್ತ. ಯಾವ ರೀತಿಯಾಗಿ ತಂದೆ ಮಕ್ಕಳ ವಿಷಯದಲ್ಲಿ ಒಳಿತನ್ನೇ ಅವರು ಯೋಚಿಸ್ತಾರೆ. ಅವರು ಅಭಿವೃದ್ಧಿ ಆಗಬೇಕು, ಮುಂದೆ ಬರಬೇಕು, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಸಮಾಜದಲ್ಲಿ, ಸಭೆಯಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಅವರು ಪ್ರಗತಿಯನ್ನು ಹೊಂದಬೇಕೆಂಬುದಾಗಿ ನಾವು ನಮ್ಮ ಮಕ್ಕಳ ವಿಷಯದಲ್ಲಿ ಬಯಸುವಂತೆಯೇ ದೇವರು ತನ್ನ ಮಕ್ಕಳಾದಂಥ ನಮ್ಮ ವಿಷಯದಲ್ಲಿ ನಮಗಿಂತಲೂ ಹೆಚ್ಚಾಗಿ ಹೌದು, ನಮಗಿಂತಲೂ ನಿತ್ಯವಾಗಿ ನಮ್ಮ ಒಂದು ಯೋಚನೆ ಪರಿಮಿತಿಯಾದದ್ದು. ಭಾಳ ಅಂದರೆ ಒಂದು 100 ವರ್ಷ ಅಥವಾ 120 ವರ್ಷ. ಮೋಶೆ 120 ವರ್ಷ ಬದುಕಿದನು, ಆದರೆ ದೇವರ ಒಂದು ಯೋಜನೆ ಶಾಶ್ವತವಾದದ್ದು. ಆದ ಕಾರಣ ಈ ಮಾತಿನಿಂದ ನಾವು ಉತ್ತೇಜನಗೊಳಿಸುವಂತೆ ಈ ಮಾತನ್ನು ಹೇಳ್ತೇನೆ. ಯಾಕೆ ನಾವು ದೇವರ ವಾಕ್ಯವನ್ನು ಸುಮ್ಮನೆ ಅಧ್ಯಯನ ಮಾಡಬೇಕು, ಇದರಲ್ಲಿ ಏನು ಪ್ರಯೋಜನ ಎಂಬುದಾಗಿ ಅಂದುಕೊಳ್ಬಾರ್ದು. ಇದರಲ್ಲಿ ಪ್ರಯೋಜನ ಇದೆ, ಇದರಲ್ಲಿ ಆಶೀರ್ವಾದ ಇದೆ, ಇದರಲ್ಲಿ ಐಶ್ವರ್ಯ ಇದೆ, ಇದರಲ್ಲಿ ಆರೋಗ್ಯ ಕೂಡ ಇದೆ. ಆತನು ತನ್ನ ಮಾತನ್ನು, ವಾಕ್ಯವನ್ನು ಕಳಿಸಿ ಅವರನ್ನು ಸ್ವಸ್ಥ ಮಾಡಿದನೆಂಬುದಾಗಿ. ಹೌದು, ಆದ ಕಾರಣ ಈ ಮಾತುಗಳಿಂದ ನಾವು 3ನೇ ಅಧ್ಯಾಯ 1ನೇ ಪೂರ್ವಕಾಲ ವೃತ್ತಾಂತವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಂಕ್ಷಿಪ್ತವಾಗಿ 2ನೇ ಅಧ್ಯಾಯದಲ್ಲಿ ಏನಿತ್ತು ಎಂಬುದಾಗಿ ನಾವು ನೋಡುವಾಗ, ಕೆಲವು ಹೆಸರುಗಳು ರಿಪೀಟ್ ಆಗಿ ಇರುವಂಥದ್ದನ್ನು ನೋಡುವಾಗ, ಒಬ್ಬ ಸೇಮ್ ಮೊದಲಿದ್ದಂಥ ವ್ಯಕ್ತಿನೇ ಈತನು ಕೂಡ ಆಗಿರಬೇಕು. ಉದಾಹರಣೆಗೆ 1ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯದಲ್ಲಿರುವಂಥ ಕಾಲೇಬನು ಬೇರೆ. ಯಾಕಂತ ಹೇಳಿದರೆ ನಮಗೆ ಗೊತ್ತಿರುವಂಥ ಅರಣ್ಯಕಾಂಡದಲ್ಲಿ ಅಥವಾ ಯೆಹೋಶುವನ ಗ್ರಂಥದಲ್ಲಿ ಇರುವಂಥ ಕಾಲೇಬನು ಇವನು ಸೇಮ್ ಇರಬೇಕು ಅಂದ್ಕೊಳ್ತೀವಿ. ಕಾಲೇಬ ಅಂತ ಹೇಳಿದರೆ ಒತ್ತಡ, ಫೋರ್ಸ್, ಬಲ ಎಂಬುದಾಗಿ, ರಭಸ ಎಂಬ ಅರ್ಥ. ಆದರೆ ಅದೇ ಹೆಸರು, ಆದರೆ ಇಲ್ಲಿ ಬೇರೆ ಒಬ್ಬ ವ್ಯಕ್ತಿ, ಸೇಮ್ ಹೆಸರೇ, ಅದೇ ವ್ಯಕ್ತಿ ಇಲ್ಲಿ ಬಂದುಬಿಟ್ಟಿದ್ದಾನಂತ ನಾವು ತಿಳ್ಕೊಳ್ಬಾರ್ದು. ಈತನು ಬೇರೆ ವ್ಯಕ್ತಿ ಎಂಬುದಾಗಿ. ಹೆಚ್ರೋನನು ಸಂಬಂಧಪಟ್ಟ ಅಥವಾ ಹೆಚ್ರೋನನ ಮಗನಾದ ಕಾಲೇಬನು, ಅಲ್ಲಿ ಇನ್ನೊಬ್ಬ ಕಾಲೇಬನು. ಮತ್ತು ಅದೇ ರೀತಿಯಾಗಿ ಯೋನಾಥಾನ್ ಅಂತ ತಕ್ಷಣ ದಾವಿದನ ಫ್ರೆಂಡು ಅಥವಾ ಸೌಲನ ಮಗ ಅಂತ ತಿಳ್ಕೊಳ್ಬಾರ್ದು. 33ನೇ ವಚನದಲ್ಲಿ ಇದು ಬೇರೆ ಯೋನಾಥಾನನು, ಸೇಮ್ ಹೆಸರು ಇರುವಂಥ ವ್ಯಕ್ತಿ ಅಂತ ನೋಡ್ಕೊಳ್ತೇವೆ. ಸರಿ, ಇದರಲ್ಲಿ 2 ವಿಷಯಗಳನ್ನು ಹೇಳ ಬಯಸ್ತೀನಿ. ಅದೇನಂತ ಹೇಳಿದರೆ, ಒಬ್ಬ ಶೇಷಾನ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ, ಅವನಿಗೆ ಹೆಣ್ಮಕ್ಕಳಿದ್ದರೆ ಹೊರತು ಗಂಡು ಮಕ್ಕಳಿರಲಿಲ್ಲ. ಆದರೆ ಅವನ ಮನೆಯಲ್ಲಿ ಯರ್ಹನ್ ಎಂಬ ಒಬ್ಬ ಐಗುಪ್ತದ ಕೆಲಸಗಾರನಿರ್ತಾನೆ. ಅವನು ಬೇರೆ ಜಾತಿ, ಇವನು ಬೇರೆ ಜಾತಿ. ಆದರೂ ಕೂಡ ಶೇಷಾನ್ನು ತನ್ನ ಮಗಳನ್ನು ತನ್ನ ದಾಸನಾದ ಯರ್ಹನಿಗೆ ಮದುವೆ ಮಾಡಿಕೊಡ್ತಾನೆ ರೀ. ಇಲ್ಲಿರುವಂಥ ಒಂದು ಇಂಟರ್ಕಾಸ್ಟ್ ಮ್ಯಾರೇಜ್ ಅಂತ ಮದುವೆ ಅಂತ ಹೇಳ್ಬೋದು. ಅಂದರೆ ಅಂತರ್ಜಾತೀಯ ವಿವಾಹವನ್ನು ಇಲ್ಲಿ ನಾವು ನೋಡ್ಕೊಳ್ತಿದ್ದೇವೆ. ಮತ್ತು 55ನೇ ವಚನದಲ್ಲಿ
ಯಾಬೇಚಿನಲ್ಲಿ ಅಂತ ಹೇಳ್ಬಿಟ್ಟು ಬರೆದಿದೆ. ಯಾಬೇಚ್ ಎಂಬಂಥ ಒಬ್ಬ ವ್ಯಕ್ತಿನೂ ಇದ್ದ. ಇಲ್ಲಿ ಯಾಬೇಚ್ ಅಂತ ಹೇಳಿದರೆ ಇದು ಊರ ಹೆಸರು. ಯಾಬೇಚ್ ಅಂತ ಹೇಳಿದರೆ ದುಃಖ. ದುಃಖ ಎಂಬಂಥ ಊರು ಕೂಡ ಇಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಯಾಬೇಚಿನಲ್ಲಿ ವಾಸಿಸುವ ಕುಲಕರ್ಣಿ ಕುಟುಂಬದವರು. ಕುಲಕರ್ಣಿ ಅಂತ ಹೇಳಿದ ತಕ್ಷಣ ಬಹುಶಃ ನಾವು ಇದು ಹುಬ್ಬಳ್ಳಿ ಧಾರವಾಡ ಕಡೆ ಇರುವಂಥ ಕುಲಕರ್ಣಿ ಎಂಬುದಾಗಿ ನಮಗೆ ಅನಿಸ್ತದೆ. ಆದರೆ ಇಲ್ಲಿ ಕೂಡ ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ 2ನೇ ಅಧ್ಯಾಯ 55ನೇ ವಚನದಲ್ಲಿ ಸುಮಾರು 3,000 ವರ್ಷಗಳ ಹಿಂದೆಯೇ, ಇಂಥ 3,000-4,000 ವರ್ಷಗಳ ಹಿಂದೆಯೇ ಈ ಕುಲಕರ್ಣಿ ಎಂಬಂಥ ಕುಟುಂಬದವರು ಇದ್ದರು ಎಂಬುದಾಗಿ ನೋಡ್ಕೊಳ್ತೇವೆ. 3ನೇ ಅಧ್ಯಾಯ 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುವಾಗ ಯಹೂದನ ಸಂತಾನ ಅದ ಬಗ್ಗೆ ಇನ್ನಷ್ಟು ಅಲ್ಲಿ ಬಂದಿದೆ. ನೆನಪಿರಲಿ, ಆದಾಮನಿಂದ ಪ್ರಾರಂಭವಾಗಿ 1ನೇ ಅಧ್ಯಾಯದಲ್ಲಿ ಆದಾಮನಿಂದ ಪ್ರಾರಂಭವಾಗಿ ಅಬ್ರಹಾಮನ ವಿಷಯದಲ್ಲಿ ಬಂದು ಅನಂತರ ಏಸಾವನ ಬಗ್ಗೆ ತನಕ 1ನೇ ಅಧ್ಯಾಯದಲ್ಲಿ ಬಂದುಬಿಟ್ಟು ಈಗ 2ನೇ ಅಧ್ಯಾಯ ಸ್ಟಾರ್ಟ್ ಮಾಡುವಾಗ ಯಾಕೋಬನ ಮಕ್ಕಳಾದಂಥ 12 ಮಕ್ಕಳಿದ್ದರು. ಆ 12 ಮಕ್ಕಳಲ್ಲಿ ಮೊದಲನೇವನು ರೂಬೇನು, 4ನೇ ಆ ಸಾಲಲ್ಲಿರುವಂಥವನೇ ನೋಡುವಾಗ ಯಹೂದನಾದರೆ ಯಹೂದನಿಂದ ಪ್ರಾರಂಭವಾಗ್ತದೆ, ರೂಬೇನಿಂದ ಪ್ರಾರಂಭವಾಗೋದಿಲ್ಲ ಈ ವಂಶಾವಳಿ. ಅದಕ್ಕೆ ಒಂದು ಕಾರಣ ನಾವು ಈಗಾಗಲೇ ನೋಡ್ಕೊಂಡಿದ್ವಿ. ಆದರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದರೆ ಅವನ ಒಂದು ಸ್ಥಾನ ಯಾವ ರೀತಿಯಾಗಿ ಚೇಂಜ್ ಆಗ್ತದೆ. ಚೆಸ್ ಆಡುವಾಗ, ಚದುರಂಗ ಆಟ ಆಡುವಾಗ ಯಾವ ರೀತಿಯಾಗಿ ಸ್ಥಳ ಬದಲಾಗ್ತಾ ಇರ್ತದೋ ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ನಾವು ಮಾಡುವಂಥ ಕೆಲವು ಅಥವಾ ನಾವು ತಕ್ಕೊಳ್ಳುವಂಥ ಕೆಲವು ತೀರ್ಮಾನಗಳು, ಡಿಸಿಷನ್ಸ್ ದಟ್ ವಿ ಮೇಕ್, ನಾವು ತಕ್ಕೊಳ್ಳುವಂಥ ತೀರ್ಮಾನಗಳು ಕೂಡ ನಮ್ಮನ್ನು ಬೇರೆ ಬೇರೆ ದಿಕ್ಕಿನಲ್ಲಿ ನಡೆಸುವಂಥದ್ದಾಗಿದೆ. ಹೌದು, ಬೇರೆ ಬೇರೆ ದಿಕ್ಕಿನಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಕೆಲವು ಒಳ್ಳೆಯ ದಿಕ್ಕಿಗೆ ನಡೆಸ್ತದೆ, ಕೆಲವು ನಮ್ಮನ್ನು ಹಿನ್ನಡೆಯುವಂತೆ ಮಾಡುತ್ತದೆ ಅಥವಾ ಮುನ್ನಡೆಯುವಂತೆ ಮಾಡ್ತದೆ. ಒಂದು ಆಶ್ಚರ್ಯವಾದಂಥ ವಾಕ್ಯ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ನನಗೆ ನೆನಪಿಗೆ ಬರ್ತಾ ಇರುವಂಥ ವಾಕ್ಯ ವಿಮೋಚನ ಕಾಂಡ 4ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ. ಅದರಲ್ಲಿ ಮೋಶೆ ಬಗ್ಗೆ ಇರುವಂಥ ಒಂದು ಮಾತು ಏನೆಂಬುದಾಗಿ ನೋಡೋಣ ಬನ್ನಿರಿ. 4ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ 24ನೇ ವಚನದಲ್ಲಿ ಅವರು ಮೋಶೆ ಹೋಗುವ ದಾರಿಯಲ್ಲಿ ಛತ್ರದಲ್ಲಿದ್ದಾಗ ಮೋಶೆ ಮತ್ತು ಕುಟುಂಬ, ಮೋಶೆ, ಹೆಂಡತಿ, ಮಗು, ಮೂವರು ಒಂದು ಹೋಟೆಲ್ನಲ್ಲಿ ಇಳ್ಕೊಂಡ್ರಂತೆ. ಒಂದು ಛತ್ರದಲ್ಲಿ ಇಳ್ಕೊಂಡ್ರು. ಛತ್ರದಲ್ಲಿದ್ದಾಗ ಏನಾಯಿತು? ಆಶ್ಚರ್ಯ. ಯೆಹೋವನು ಅವನೆದುರಿಗೆ, ಯಾರೆದುರಿಗೆ? ಮೋಶೆ ಎದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು. ದೇವರು ಮೋಶೆ ಪ್ರಾಣ ತೆಗಿಬೇಕಂತ ಬಂದನ? ಹೌದು. ಅದು ಹೋಟೆಲ್ನಲ್ಲಿದ್ದಾಗ, ಛತ್ರದಲ್ಲಿದ್ದಾಗ. ಹೌದು. ಯಾಕೆ ಅಂತ ಹೇಳ್ಬಿಟ್ಟು ವಿಮೋಚನ ಕಾಂಡ 4ನೇ ಅಧ್ಯಾಯ 24ನೇ ವಚನದಲ್ಲಿ ನೀವು ಓದಿಕೊಳ್ಬೋದು. ಒಂದು ಕಾರಣ ಏನಂತ ಹೇಳಿದ್ರೆ, ದೇವರು ಸುಮ್ಮನೆ ಆ ರೀತಿಯಾಗಿ ಮಾಡಲಿಕ್ಕೆ ಬರೋದಲ್ಲ. ಮೋಶೆ ಏನೋ ಮಾಡಬಾರ್ದಂಥ ಒಂದು ಮಾಡಿರಬೇಕು ಅಥವಾ ಮಾಡಬೇಕಾದಂಥ ಒಂದನ್ನು ಮಾಡದೇ ಹೋದುದರಿಂದ ದೇವರು ಆ ರೀತಿಯಾಗಿ ಬರಬೇಕಾಯಿತು. ಅದನ್ನು ಅರ್ಥ ಮಾಡಿಕೊಂಡಂಥ ಮೋಶೆಯ ಹೆಂಡತಿ ಒಂದು ರೀತಿಯಿಂದ ಮೋಶೆಯನ್ನು ಕಾಪಾಡ್ತಾಳೆ ಎಂಬುದಾಗಿ ನಾವು ಚಿಪೋರಳ ಬಗ್ಗೆ ನಾವು ನೋಡ್ಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ನೋಡುವಾಗ ನಮ್ಮ ಬಗ್ಗೆ ದೇವರು ನಮ್ಮ ಹೆಸರುಗಳನ್ನು ಇಲ್ಲಿ ಬರೆದಿರುವಾಗ ನಮ್ಮ ಮಹತ್ ಕಾರ್ಯ, ನಮ್ಮ ಮುನ್ನಡೆ ಹಿನ್ನಡೆ ಎಲ್ಲವನ್ನು ಇದ್ದ ಹಾಗೆ ದೇವರು ಬರೆದಿಡ್ತಾನೆ. ಪಕ್ಷಪಾತಿ ಅಲ್ಲ, ಮರೆ ಮಾಡಲಿಲ್ಲ, ಆದರೂ ದೇವರು ಬರೆದಿಡ್ತಾನಂತ ನೋಡ್ತೀವಿ. ಹೆಬ್ರೋನ್ನಲ್ಲಿರುವಾಗ 3ನೇ ಅಧ್ಯಾಯ 1ನೇ ವಚನ, ದಾವೀದನಿಗೆ ಹುಟ್ಟಿದ ಮಕ್ಕಳು ಯಾರಂತ ಹೇಳ್ಬಿಟ್ಟು ನೋಡುವಾಗ 6 ಜನ ಮಕ್ಕಳು ದಾವೀದನಿಗಿದ್ದಂಥದ್ದನ್ನು ನಾವು ನೋಡ್ತೇವೆ. ಇದರಲ್ಲಿ ಒಂದು ಆಶ್ಚರ್ಯ ಏನಂತ ಹೇಳಿದ್ರೆ, ದಾವೀದನಿಗೆ ಹುಟ್ಟಿದಂಥ ಮೊದಲನೇ
ವಚನ 3ನೇ ಅಧ್ಯಾಯ, ಚೊಚ್ಚಲ ಮಗನು ಯಾರಂದರೆ ಅಮ್ನೋನನು. ಅಮ್ನೋನ್ ಮೊದಲನೇವನು. ಅದಾದ ನಂತರ ಹುಟ್ಟಿದಂಥವನು ಯಾರಂತ ಹೇಳುವಾಗ ನಿಮಗೆ ಆಶ್ಚರ್ಯ ಆಗ್ಬೋದು. ಎರಡನೇವನು ದಾವಿದನ ಮಗನು. ಎರಡನೇ ಮಗನು ಯಾರಂದರೆ ಮೊದಲನೇ ವಚನದಲ್ಲಿ ಬರೆದಿದೆ, ಮೊದಲನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯದಲ್ಲಿ, ದಾನಿಯೇಲನು. ಇದನ್ನು ಓದ್ಬಿಟ್ಟು ನಮಗೆ ಆಶ್ಚರ್ಯ ಆಗ್ಬೋದು. ಹೌದಾ, ನನಗೆ ಗೊತ್ತೇ ಇರಲಿಲ್ವೇ, ದಾವಿದನ ಮಗ ಬಂದು ದಾನಿಯೇಲನ ಅಂತ ಹೇಳ್ಬಿಟ್ಟು ಎಂಬುದಾಗಿ ನಾವು ಅಂದುಕೊಳ್ಳಬಹುದು. ದಾನಿಯೇಲನು ಬೇರೆ ಕಡೆ ಇದ್ದಾನೆ, ಆದರೆ ದಾವಿದನ ಈ ಕಡೆ ಇದ್ದಾನೆ, ಅದು ಹೇಗೆ ಇವನ ಮಗನಾದ? ಇದು ಬೇರೆ ದಾನಿಯೇಲನು. ಅದೇ ಆನ್ಸರ್. ಗಲಿಬಿಲಿ ಆಗೋದು ಬೇಡ, ಯಾಕಂದರೆ ಕಾಲೇಬನಂತ ಈಗಾಗಲೇ 2ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಅದು ಬೇರೆ ಕಾಲೇಬನು. ಯಾಕಂದರೆ ಮೋಶೆಯ ಸಂಗಡಿದ್ದಂಥ ಕಾಲೇಬನಲ್ಲ, ಇದು ಬೇರೆ ಕಾಲೇಬನು. ಯೋನಾತಾನನು ಅಂತ ನಾವು 2ನೇ ಅಧ್ಯಾಯದಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ ನೋಡಿದ್ವಿ, ಅದು ಬೇರೆ ಯೋನಾತಾನನು, ಸೌಲನ ಮಗನಾದ ಯೋನಾತಾನನಾದ. ಅದೇ ರೀತಿಯಾಗಿ 3ನೇ ಅಧ್ಯಾಯಕ್ಕೆ ಬಂದಾಗ ದಾನಿಯೇಲನು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಇದು ನೆಬುಕದ್ ನೇಚರ್ನ ಕಾಲದಲ್ಲಿದ್ದಂಥ ಆ ಬಾಬೇಲ್ ಸಾಮ್ರಾಜ್ಯದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಧಾನಮಂತ್ರಿ ಆಗಿದ್ದಂಥ ದಾನಿಯೇಲನಲ್ಲ, ಇದು ಬೇರೆ ದಾನಿಯೇಲನು. ಯಾವ ದಾನಿಯೇಲನು? ದಾವಿದನ ಮಗನಾದ ದಾನಿಯೇಲ್. ಒಂದು ವೇಳೆ ದಾವಿದನ ಮಗನ ಹೆಸರು ದಾನಿಯೇಲ್ ಎಂಬುದಾಗಿ ನನಗೆ ಗೊತ್ತೇ ಇರಲಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಬೋದಾದರೂ ಕೂಡ ದಾವಿದನ ಎರಡನೇ ಮಗನ ಹೆಸರು ದಾನಿಯೇಲನು. ಹಾಗಾದರೆ ದಾನಿಯೇಲನ ಹೆಸರು ಇಲ್ಲಿನೇ ಬಂದಿದೆ. ಬಹುಶಃ ಇದನ್ನು ನೋಡಿಬಿಟ್ಟು ದಾನಿಯೇಲನ ತಂದೆ ತಾಯಿಗಳು ದಾವಿದನ ಎರಡನೇ ಮಗನ ಹೆಸರು ಇಡೋಣ ಅಂತ ಹೇಳ್ಬಿಟ್ಟು ಬಹುಶಃ ಇಟ್ಟಿದ್ರೆ ಏನೋ ಗೊತ್ತಿಲ್ಲ. ಅದಾದ ನಂತರ 3ನೇವನು ಅಬ್ಸಲೋಮ್ ಎಂಬಂಥವನು, 4ನೇವನು ಅದನೀಯನು, 5ನೇವನು ಶೆಫಟ್ಯ ಎಂಬಾತನು, 6ನೇವನು ಈತ್ರಾಮನು. ಈ ರೀತಿಯಾಗಿ 6 ಮಕ್ಕಳು ದಾವಿದನಿಗೆ ಇದ್ದರು. ಹೌದು, ಇದು ಹೆಬ್ರೋನ್ನಲ್ಲಿ ಇದ್ದಾಗ ಹುಟ್ಟಿದಂಥವ್ರು. ಅದಾದ ನಂತರ ಯೆರೂಸಲೇಮಿನಲ್ಲಿ ಅವನಿದ್ದಾಗ ಇನ್ನಷ್ಟು ಕೆಲವು ಮಕ್ಕಳು ಹುಟ್ಟಿದಂಥದ್ದರ ಬಗ್ಗೆ ಮುಂದೆ ಬರೆದಿದೆ. ಆದರೆ ಹೆಬ್ರೋನ್ನಲ್ಲಿ ಎಷ್ಟು ಕಾಲ ಅವನು ಆಳ್ವಿಕೆ ಮಾಡಿದನೆಂಬುದಾಗಿ ನೋಡುವಾಗ ಅವನು 7.5 ವರ್ಷ 7.5 years ಹೆಬ್ರೋನ್ನಲ್ಲಿ ದಾವಿದನು ರಾಜನಾಗಿ ಆಳ್ವಿಕೆ ಮಾಡಿದನು. ಆದರೆ ಯೆರೂಸಲೇಮಿನಲ್ಲಿ ಎಷ್ಟು ವರ್ಷ ಆಳ್ವಿಕೆ ಮಾಡಿದನೆಂಬುದಾಗಿ ನೋಡುವಾಗ ಅಲ್ಲಿ 7.5 ವರ್ಷ ಹೆಬ್ರೋನ್ನಲ್ಲಿ, ಯೆರೂಸಲೇಮಿನಲ್ಲಿ 33 ವರ್ಷ. ಹಾಗಾದರೆ 33 ಪ್ಲಸ್ 7.5 ವರ್ಷ ಸುಮಾರು 40 ವರ್ಷ ಆಳ್ವಿಕೆಯನ್ನು ದಾವಿದನು ಮಾಡಿದನ್ರಿ. ಆ ಯೆರೂಸಲೇಮಿನಲ್ಲಿದ್ದಾಗ ಅವನಿಗೆ ಹುಟ್ಟಿದಂಥ ಮಕ್ಕಳಲ್ಲಿ ಕೆಲವರ ಹೆಸರು ಭಾಳ ಫೇಮಸ್ ಆಗಿರುವಂಥ ಹೆಸರು ಯಾರಂದರೆ ನಾಥಾನ್ ದಾವಿದನ ಮಗನ ಹೆಸರು. ಇದನ್ನು ಓದಿದ ಕೂಡಲೇ ನಾಥಾನ್ ಬಂದು ಪ್ರವಾದಿಯಾದ ನಾಥಾನು ಅವನು ದಾವಿದನ ಫ್ರೆಂಡ್ ಅಲ್ವಾ ಅಂತ ಹೇಳ್ಬಿಟ್ಟು. ಹೌದು, ಅದು ಬೇರೆ ನಾಥಾನ್, ಸ್ನೇಹಿತನಾಗಿರುವಂಥ ಪ್ರವಾದಿ. ಇದು ಮಗನಾಗಿರುವಂಥ ನಾಥಾನ್, ದಾವಿದನ ಮಗ. ಆದ ಕಾರಣ ಒಂದೇ ಹೆಸರು ಬೇರೆ ಬೇರೆ ವ್ಯಕ್ತಿಗಳಿಗೆ ಈ ಒಂದು ಹೆಸರು ಇರೋದರಿಂದ ಗಲಿಬಿಲಿ ಆಗೋದು ಬೇಡ. ಸೊಲೊಮೋನನು ಕೂಡ ಒಬ್ಬ ಮಗನಾಗಿರ್ತಾನೆ. ದಾವಿದನ ಮಕ್ಕಳಲ್ಲಿ ಒಬ್ಬ ಮಗನು ಸೊಲೊಮೋನನು. ಶಿಮ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಮಗನು. ಈ ರೀತಿಯಾಗಿ ಬೇರೆ ಬೇರೆ ಎಲಿಷಾಮ ಅಂತ ಹೇಳ್ಬಿಟ್ಟು ಒಳ್ಳೆ ಹೆಸರುಗಳು. ಈ ರೀತಿಯಾಗಿ ದಾವಿದನಿಗೆ ಹೆಬ್ರೋನ್ನಲ್ಲಿ ಕೆಲವು ಮಕ್ಕಳು ಹುಟ್ಟಿದರು, ಯೆರೂಸಲೇಮಿನಲ್ಲಿದ್ದಾಗ ಕೆಲವು ಮಕ್ಕಳು ಹುಟ್ಟಿದರು. ಈ ರೀತಿಯಾಗಿ ಹೆಬ್ರೋನ್ ಪ್ಲಸ್ ಯೆರೂಸಲೇಮಿನಲ್ಲಿ ಸುಮಾರು 40 ವರ್ಷಗಳು ಅರಸನಾಗಿ ದಾವಿದನು ಆಳ್ವಿಕೆ ಮಾಡಿದನು. ಅದಾದ ನಂತರ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ 10ನೇ ವಚನದಿಂದ ಈಗ ಸೊಲೊಮೋನನ ಒಂದು ವಂಶಾವಳಿಯ ಕಡೆಗೆ ದೇವರಾತ್ಮನು ತಿರುಗಿಸುವಂಥದ್ದನ್ನು ನೋಡ್ತೇವೆ. ಅಂದರೆ ದಾವಿದನ ವಂಶಾವಳಿನೇ, ಆದರೆ ದಾವಿದನು ಅದಾದ ನಂತರ ಎಷ್ಟೊಂದು ಮಕ್ಕಳಿದ್ರು ದಾವಿದನಿಗೆ, ಸುಮಾರು 19 ಮಕ್ಕಳಿದ್ರು. ಆದರೂ ಕೂಡ ಆ ಮಕ್ಕಳಲ್ಲಿ ಒಬ್ಬನನ್ನು ದೇವರಾತ್ಮನು ಪಿಕಪ್ ಮಾಡಿಕೊಂಡು ದಾವಿದನ ಮಗನಾದ ದಾನಿಯೇಲನನ್ನು ಕೂಡ, ಮೊದಲನೇ ವಚನದಲ್ಲಿ ಅವನ ಬಗ್ಗೆ ಇಲ್ಲಿ ಬರೆದಿಲ್ಲ,
ಆದರೆ ದಾವಿದನ ಮಗನಾದಂಥ ಇನ್ನೊಬ್ಬ ನಾಥಾನ್ ಎಂಬಂಥ ಒಬ್ಬ ಮಗ, ಅವನ ಬಗ್ಗೆ ಕೂಡ ಬರೆದಿಲ್ಲ. ಆದರೆ ಸೊಲೊಮೋನನ ವಿಷಯದಲ್ಲಿ 10ನೇ ವಚನದಿಂದ 24ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಯೆಹೂದ್ಯರ ಅರಸರು ಸುಮಾರು 20 ಅರಸರಿದ್ದರು. ಸೊಲೊಮೋನನ ತರುವಾಯ ಸುಮಾರು 19, ಒಬ್ಬರಿಬ್ಬರು ಕೆಲವೇ ದಿನ ಅರಸಿದ್ರು. ಅವೆಲ್ಲ ಒಟ್ಟು ಲೆಕ್ಕ ಎಷ್ಟಂತ ನೋಡುವಾಗ 20 ಅರಸರಿದ್ದರು. ಮೊದಲನೆಯವನು ರೆಹಬ್ಬಾಮ್ ಅಂದರೆ ಜನರಿಂದ ವಿಸ್ತರಿಸಲ್ಪಟ್ಟವನು ರೆಹಬ್ಬಾಮನು. ಅದಾದ ನಂತರ ಒಬ್ಬೊಬ್ಬರಾಗಿ ಅನಂತರ ಯೆಹೂದ್ಯರು ಸೆರೆಗೆ ಒಯ್ಯಲ್ಪಡುವಂಥ, ಅಂದರೆ ನೆಬುಕದ್ನೆಚ್ಚರನು ಅಥವಾ ಬಾಬೇಲ್ನ ಅರಸನು ಬಂದು ಇಸ್ರಾಯೇಲರನ್ನು ಯಾವ ರೀತಿಯಾಗಿ ಅಶ್ಶೂರ್ಯದ ಅರಸನು ಸೆರೆ ಒಯ್ದನೋ ಅದೇ ರೀತಿಯಾಗಿ ಯೆಹೂದ್ಯರನ್ನು, 2 ಗೋತ್ರದ ಯೆಹೂದ್ಯರನ್ನು ಬಾಬೇಲ್ನ ಅರಸನು ಸೆರೆಗೆ ಒಯ್ದನು ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟು ತನಕ ಇರುವಂಥ ಒಂದು ಚರಿತ್ರೆ ವಂಶಾವಳಿ ಈ ಮೊದಲನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯದಲ್ಲಿ ದಾಖಲಿಸಲಾಗಿದೆ. ಮೊದಲನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 3. Now these were the sons of David, which were born unto him in Hebron: the firstborn Amnon of Ahinoam the Jezreelitess, the second Daniel of Abigail the Carmelitess, the third Absalom the son of Maacah, the daughter of Talmai king of Geshur, the fourth Adonijah the son of Haggith, the fifth Shephatiah of Abital, the sixth Ithream by Eglah his wife. These 6 were born unto him in Hebron. And there he reigned 7 years and 6 months, and in Jerusalem he reigned 33 years. And these were born unto him in Jerusalem, Shemaiah, and Shobab, and Nathan, and Solomon 4. Of Bathshua the daughter of Amiel, Ibhar also, and Elishama, and Eliphelet, and Noga, and Nepheg, and Japhia, and Elishama, and Eliada, and Eliphelet 9. These were all the sons of David, besides the sons of the concubines, and Tamar their sister. And Solomon's son was Rehoboam, Abiah his son, Asa his son, Jehoshaphat his son, Joram his son, Ahaziah his son, Joash his son, Amaziah his son, Azariah his son, Jotham his son, Ahaz his son, Hezekiah his son, Manasseh his son, Amon his son, Josiah his son. And the sons of Josiah were the firstborn Johanan, the second Jehoiakim, the third Zedekiah, the fourth Shallum. And the sons of Jehoiakim, Jeconiah his son, Zedekiah his son. And the sons of Jeconiah, Asir, Salathiel his son, Malkiram also, and Pedaiah, and Shenazar, Jechamiah, Hoshama, and Nedebiah. And the sons of Pedaiah were Zerubbabel and Shimei. And the sons of Zerubbabel, Meshullam, and Hananiah, and Shelomith their sister. And Hashubah, and Ohel, and Berechiah, and Hezadiah, Jushabashad 5. And the sons of Hananiah, Pelatiah, and Jesiah. The sons of Rephiah, the sons of Arnan, the sons of Obadiah, the sons of Shechaniah. And the sons of Shechaniah, Shemaiah, and the sons of Shemaiah, Hattush, and Igal, and Beriah, and Neariah, and Saphat 6. And the sons of Neariah, Eloenai, and Hezekiah, and Azrikam 3. And the sons of Elonai were Hodiah, and Elishaib, and Peleiah, and Akub, and Johanan, and Delaiah, and Anani 7.